ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಜಗದೀಶ್ ಅಲಿಯಾಸ್ ಲಾಯರ್ ಜಗದೀಶ್ ಬಿಗ್ ಬಾಸ್ ಇಂದನೂ ಕಿರಿಕ್ ಮಾಡ್ಕೊಂಡು ಆಚೆ ಬಂದ್ರು. ಹೊರಗಡೆ ಬಂದ್ಮೇಲೂ ಕಿರಿಕ್ ಮಾಡ್ತಿದ್ದಾರೆ. ಟೋಟಲ್ ಆಗಿ ಈ ಮನುಷ್ಯನ ಬಿಹೇವಿಯರೇ ಕಿರಿಕು. ಈಗ ಯಾಕೆ ಈ ಜಗದೀಶ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಅನ್ನಿಸ್ಬೋದು. ಆದ್ರೆ ಸದ್ಯಕ್ಕೆ ಒಂದು ವಿಡಿಯೋ ಮತ್ತೆ ಅವರ ಒಂದು ಬಿಹೇವಿಯರ್ ತುಂಬಾ ವೈರಲ್ ಆಗ್ತಾ ಇದೆ ಜಗದೀಶ್ ಅವ್ರದ್ದು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಜಗದೀಶ್ ಅವರು ಎಲ್ಲೇ ಹೋಗ್ಲಿ, ಯಾವುದೇ ಪ್ಲೇಸ್ಗೆ ಹೋಗ್ಲಿ, ಏನೋ ಒಂದು ಕಿರಿಕ್ ತೆಗಿತಾರೆ. 100% ತೆಗಿತಾರೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಅವರು ಲಾಯರ್ ತರಕ್ಕೆ ಬಿಲ್ಡಪ್ ಕೊಟ್ಕೊಂಡು ಅಲ್ಲಿ ಓಡಾಡ್ತಾ ಇದ್ರು. ಈಗ ಹೊರಗಡೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವರು ರಾಜಕಾರಣಿ ಆಗ್ಬೇಕು ಅನ್ನೋ ಆಸೆ ಬಂದಿದೆ ಅವರಿಗೆ. ಅದಕ್ಕೆ ಒಂದು ಪಕ್ಷನ ತೆಗಳಿ ಇನ್ನೊಂದು ಪಕ್ಷನ ಹೊಗಳಬೇಕಾಗಿರೋದು ಅವರ ಜವಾಬ್ದಾರಿ ಆಗಿದೆ. ಯಾಕೆಂದ್ರೆ ಒಂದ್ ಪಕ್ಷಕ್ಕೆ ಸೇರ್ಕೊಂಡ್ರೆ ತಾನೇ ಅವರಿಗೆ ಟಿಕೆಟ್ ಸಿಗೋದು, ಎಲೆಕ್ಷನ್ ಅಲ್ಲಿ ನಿಲ್ಲೋದು, ಗೆಲ್ಲೋದು. ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತೀನಿ ಅನ್ನೋ ತಾಕತ್ ಅವರಿಗಂತೂ ಇಲ್ಲ. ಸಿಎಂ ಆಗ್ಬೇಕು ಅಂತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾ, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಾ, ಆ ಕನ್ಫ್ಯೂಷನ್ ಅಲ್ಲೇ ಇದಾರೆ. ಇಡೀ ರಾಜ್ಯನೇ ಕನ್ಫ್ಯೂಷನ್ ಅಲ್ಲಿ ಇದೆ. ಇಡೀ ರಾಜಕೀಯ ರಂಗನೇ ಆ ಕನ್ಫ್ಯೂಷನ್ ಅಲ್ಲಿ ಇದೆ. ಯಾರು ಆಗ್ತಾರೋ, ಯಾರು ಇಳಿತಾರೆ, ಯಾರು ಹತ್ತುತ್ತಾರೆ, ಅಥವಾ ಯಾರು ಹತ್ತದೇ ಇಲ್ವೋ, ಇವಾಗ ಯಾರಿದಾರೋ ಅವರೇ ಕಂಟಿನ್ಯೂ ಆಗ್ತಾರೋ ಏನೂ ಗೊತ್ತಿಲ್ಲ. ಇದ್ರ ಮಧ್ಯೆ ಜಗದೀಶ್ ಅವರು ನಾನೇನೋ ಕಿತ್ತು ದವಾಕ್ಬಿಡ್ತೀನಿ ಅಂತ ಕಾಂಗ್ರೆಸ್ ಪರ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರೋಧ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವರು ಹಿಂದೂ ವಿರೋಧಿ ತರ ಬಿಂಬಿಸ್ಕೋಬೇಕು. ಹಿಂದೂ ವಿರೋಧಿ ತರ ಬಿಂಬಿಸ್ಕೊಂಡ್ರೆ ಅವರಿಗೆ ಮುಸ್ಲಿಮ್ಸ್ರಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಇಷ್ಟಪಡುವಂತವ್ರು ಅವ್ರನ್ನ ಇಷ್ಟಪಡೋದು. ಯಾಕೆಂತಂದ್ರೆ ಅವರ ಸಿದ್ಧಾಂತನೇ ಅದು. ಈಗ ಜಗದೀಶ್ ಅವರು ಎಲ್ಲೋ ರೋಡ್ ಮಧ್ಯೆ ಎಲ್ಲೋ ಪೆಂಡಲ್ ಹಾಕಿದ್ದಾರೆ, ಅಣ್ಣಮ್ಮನ್ ಕೂರ್ಸಕ್ಕೋಸ್ಕರ ಪೆಂಡಲ್ ಹಾಕಿದ್ದಾರೆ. ಅದನ್ನ ಜನ ಆ ಜಾಗದಲ್ಲಿ ಓಡಾಡೋ ಜನ, ಅದು ಯಾವ್ದೋ ಮೇನ್ ರೋಡ್ ಅಲ್ಲ, ಅದು ಯಾವ್ದೋ ಗಲ್ಲಿ ಒಳಗಿರೋ ರೋಡಲ್ಲಿ ಆ ದಾರಿಲಿ ಆ ಜಾಗದಲ್ಲಿ ವಾಸ ಮಾಡೋ ಜನ ಎಲ್ಲ ಸೇರ್ಬಿಟ್ಟು ಅಣ್ಣಮ್ಮನ ಕೂರ್ಸಕ್ಕೋಸ್ಕರ ಎಲ್ಲಾರು ಒಪ್ಪಿಗೆಯಿಂದ ಅಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಈ ಮನುಷ್ಯ ನೀ ಹಂಗೆ ಹಿಂಗೆ ಅದು ಇದು ಅಂತ ಎಗರಾಡಿ ನಿಗರಾಡಿ ಎಲ್ಲ ಮಾಡಿದ್ರೆ ಇದು ದೊಡ್ಡ ತಪ್ಪು. ಇದು ಎಲ್ಲೇ ಹೋಗ್ಲಿ, ಯಾವ್ದೇ ಜಾಗಕ್ಕೆ ಹೋಗ್ಲಿ, ಜಗದೀಶ್ ಅವರು ಮಾಡೋದು ಕಿರಿಕು. ಈಗ ಒಂದು ರೋಡು ಚೆನ್ನಾಗಿರೋ ರೋಡ್ನ ಬಗದು ಏನೋ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಗೌರ್ಮೆಂಟಿಗೆ ಪ್ರಶ್ನೆ ಮಾಡ್ಬೇಕು. ಅವ್ರು ಲಾಯರ್ ಹೋಗಿ ಕೋರ್ಟಲ್ಲಿ ಅರ್ಜಿ ಹಾಕ್ಬೇಕು, ಈ ರೀತಿ ಮಾಡ್ತಾ ಇದಾರೆ ಅಂತ. ಇವಾಗೇನು BMS ಅಲ್ಲಿ ಅಂದ್ರೆ ಭಾರತೀಯ ರಾಷ್ಟ್ರ ಸಮಿತಿ ಏನೋ ನ್ಯಾಯ ಸಮಿತಿ ಏನೋ ಬಂದಿದೆಯಲ್ಲ, ಅದರಲ್ಲಿ ವಿಡಿಯೋ ಡಿಜಿಟಲ್ ಏನಿದೆ ಅದು ಇವಾಗ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ. ಅದರಿಂದ ವಿಡಿಯೋ ಮಾಡ್ಕೋಗಿ ಅವರು ತೋರಿಸ್ಬೋದು. ಅದು ಬಿಡ್ತಾರೆ ಜನಗಳಲ್ಲಿ ಯಾರು ಓಡಾಡೋರು ಇರ್ತಾರೆ ಅವ್ರನ್ನೆಲ್ಲ ತಡೆದ್ಬಿಟ್ಟು ನಿಮ್ಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಅವ್ರು ಯಾರ್ಯಾರೋ ಯಾವ್ಯಾವ್ದೋ ಕಷ್ಟಕ್ಕೋಸ್ಕರ ಹೋಗ್ತಿರ್ತಾರೆ, ಅವ್ರನ್ನೆಲ್ಲ ನಿಲ್ಸಿ ಅಲ್ಲಿ ಕಿರಿಕ್ ಮಾಡೋದು. ಅಥವಾ ಯಾವ್ದೋ ಟೀ ಅಂಗಡಿ ಬೇಕ್ರಿಗೆ ಹೋಗ್ಬಿಟ್ಟು ನೀವು ಸಿಗರೇಟ್ ಹಂಗ್ ಮಾಡ್ತಿದ್ದಿ ಹಿಂಗ್ ಮಾಡ್ತೀವಿ, ₹1 ₹2 ಅದಕ್ಕೆ ಕಿರಿಕ್ ಮಾಡೋದು. ಈ ರೀತಿ ತುಂಬಾ ನ್ಯೂಸೆನ್ಸು. ಲೆಕ್ಕ ಕೇಸ್ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಜಗದೀಶ್ ಅವ್ರನ್ನ ಕರ್ಕೊ ಹೋಗಿ ಹೊಡೆದು ಆಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಪೊಲೀಸ್ನವರು, ಬೇರೆಯವರಲ್ಲ, ಪೊಲೀಸ್ನವ್ರು ಹಾಕ್ಬೇಕು. ಜಗದೀಶ್ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ತುಂಬಾ ಭಯ ಇದೆ. ಆ ಭಯನ ಯಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಇನ್ಮೇಲೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ನನ್ನ ಜೊತೆ ಗನ್ಮ್ಯಾನ್ ಇರ್ತಾನೆ, ಗನ್ಮ್ಯಾನ್ ಶೂಟ್ ಮಾಡ್ಬಿಡ್ತಾನೆ, ನೀವು ಯಾರು ಮತ್ತೆ ಯಾರು ನಂಗೆ ಹೊಡಿಯಕ್ ಬಂದ್ರೆ ಅದು ಇದು ಅಂತ. ಒಬ್ಬ ಮನುಷ್ಯನ್ನ ತಡ್ಕೊಳ್ಳೋಷ್ಟು ತಡ್ಕತಾರೆ. ಯಾರು ತಡ್ಕತಾರೆ? ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಇದೆಲ್ಲ ಅನ್ನೋ ಅಂತವ್ರು ತಡ್ಕಂತಾರೆ. ನೀ ಎಲ್ಲಾನು ಬಿಟ್ಟು ನಿಂತ್ಕತೀನಿ ಅನ್ನೋರ ಹತ್ರ ಹೋಗ್ಬಿಟ್ಟು ಈ ರೀತಿ ಕಿರಿಕ್ ಮಾಡಕ್ ಹೋದ್ರೆ ವಧೆ ತಿಂದೆ ಹೋಗೋದು. ಈ ಕೆಲಸ ಬಿಗ್ ಬಾಸ್ ಒಳಗೆ ನಡೀತಿತ್ತು. ನಾವೆಲ್ಲ ಸಪೋರ್ಟ್ ಮಾಡಿದ್ದು. ಆ ಟೈಮಲ್ಲಿ ಜಗದೀಶ್ ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಿತ್ತು, ನಾವು ಸಪೋರ್ಟ್ ಮಾಡುದು. ಆದ್ರೆ ಈ ಕ್ಯಾರೆಕ್ಟರ್ ನೋಡಿದ್ಮೇಲೆ ಬಿಗ್ ಬಾಸ್ ಒಳಗಡೆನು ವಧೆ ಬೀಳ್ಬೇಕಾಗಿತ್ತು. ರಂಜಿತ್ ಅವ್ರು ಬರೀ ಹೋಟೆಲ್ ತೊಳೋದಲ್ಲ, ಹಿಡ್ಕೊಂಡು ಸರಿ ವಧೆ ಬಿಟ್ಟಿದ್ರೆ ಸರಿಯಾಗ್ಬಿಡೋದು. ಯಾಕೆಂದ್ರೆ ಹೆಂಗೋ ಆಚೆ ಬಂದೇ ಬರ್ತಾರೆ, ಅದ್ರ ಬದಲು ಹಿಡ್ಕೊಂಡು ಚೆನ್ನಾಗಿ ವಧೆ ಬಿಟ್ಟಿದ್ರೆ ಸರಿಯಾಗ್ಬಿಡೋದು. ಈ ರೀತಿ ಕ್ಯಾರೆಕ್ಟರ್ನ ಸಹಿಸ್ಕೊಳ್ಳೋದಿದೆಯಲ್ಲ ಭಾರಿ ಕಷ್ಟ, ಅದು ತುಂಬಾ ಕಷ್ಟ. ಅದರಿಂದ ವಧೆ ಬಿದ್ದಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ವಧೆ ಬಿದ್ದಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಒಬ್ರಲ್ಲ, ಇವ್ರು ಯಾರ್ಯಾರ ರೀತಿ ಕಿರಿಕ್ ಮಾಡಿದ್ರು ಅವರೆಲ್ಲರೂ ವಧೆ ಬಿಡ್ಬೇಕಾಗಿತ್ತು. ಹಿಂದೂ ವಿರೋಧಿಯಾಗಿ ಬಿಂಬಿಸ್ಕೋಬೇಕು ಅಂತ ಇದ್ರೆ ಅದನ್ನ ಫೇಸ್ಬುಕ್ ವಿಡಿಯೋ ಮಾಡ್ತಾ ಕೂತ್ಕೊಂಡಿರ್ತಾರಲ್ಲ, ಆ ಫೇಸ್ಬುಕ್ ವಿಡಿಯೋದಲ್ಲಿ ತೋರಿಸ್ಕೊಳ್ಳಿ. ಅದ್ಬಿಟ್ಟು ಜನಗಳ ಮಧ್ಯೆ ನಿಂತ್ಕೊಂಡು, ಹಿಂದೂಗಳ ಮುಂದೆ ನಿಂತ್ಕೊಂಡು ಹಿಂದೂ ವಿರೋಧಿಯಾಗಿ ಹಿಂದೂಗಳ ದೇವ್ರುಗಳನ್ನ ಅವಹೇಳನ ಮಾಡ್ಕೊಂಡು, ಹಿಂದೂಗಳ ಆಚರಣೆಗಳನ್ನ ಅವಹೇಳನ ಮಾಡ್ಕೊಂಡು, ಕುಂಭಮೇಳಕ್ಕೆ ಬಂದಿರೋರ್ ಬಗ್ಗೆ ಎಲ್ಲ ಅವಹೇಳನ ಮಾಡ್ತಾನೆ ಈ ಮನುಷ್ಯ. ಹೆಂಗಿರ್ಬೋದು ದುರಹಂಕಾರ, ದೌಲತ್ತು, ಧೈರ್ಯ ಎಷ್ಟಿರ್ಬೇಕು. ಆ ಧೈರ್ಯ ತೋರಿಸಿದಕ್ಕೆ ಇವತ್ತು ಒದೆ ಬಿದ್ದಿದೆ.
ಅಂದ್ರೆ ಅದಕ್ಕೋಸ್ಕರ ವಧೆ ಬಿದ್ದಿಲ್ಲ, ಈ ರೀತಿ ದುರಹಂಕಾರದ ವರ್ತನೆಯಿಂದ ವಧೆ ಬಿದ್ದಿದೆ. ಅದನ್ನ ಈಗ ಅವ್ರ ಮೇಲೆ ಕೇಸು ಗೀಸು ಹಾಕಿ ಏನೋ ಮಾಡ್ತಾರೆ. ಅದು ಪಬ್ಲಿಕ್ ವಧೆ ಬಿದ್ದಿರೋದ್ರಿಂದ, ವಿಡಿಯೋ ಸಿಕ್ಕಿರೋದ್ರಿಂದ ನನ್ನ ಫುಲ್ ಸಪೋರ್ಟು, ವಧೆ ಬಿಟ್ಟಿದನಲ್ಲ ಅವನಿಗೆ ನನ್ನ ಪೂರ್ತಿ ಸಪೋರ್ಟ್ ಇದೆ. ಅವನಿಗೆ ಕಾನೂನು ಪ್ರಕಾರ ಏನೇ ಆಗ್ಲಿ, ಆದ್ರೆ ಪರ್ಸನಲ್ ಆಗಿ ನಮ್ಮ ಸಪೋರ್ಟ್ ಏನಿದ್ರು ಅವ್ರಿಗೆ. ಯಾಕಂದ್ರೆ ನಾನೊಬ್ಬ ಹಿಂದೂ ಆಗಿ ನಮ್ಮ ದೇವ್ರನ್ನ ಅವಹೇಳನ ಮಾಡ್ತಾನೆ, ನಮ್ಮ ಧರ್ಮನ ಅವಹೇಳನ ಮಾಡ್ತಾನೆ. ಬಿಜೆಪಿನ ಅವಹೇಳನ ಮಾಡ್ಕೊಳ್ಳಿ, ಯಾರನ್ನಾರ ಅವಹೇಳನ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಧರ್ಮ, ನಮ್ಮ ಧರ್ಮಕ್ಕೆ ಸೇರಿದ ದೇವರುಗಳು, ನಮ್ಮ ಆಚರಣೆಗಳು, ಇದ್ರ ಬಗ್ಗೆ ಯಾರಾದ್ರೂ ಈ ರೀತಿ ಅವಹೇಳನ ಪ್ರಶ್ನೆ ಮಾಡೋಕ್ಕಿದೆ, ಪ್ರಶ್ನೆ ಮಾಡ್ಲಿ, ತಪ್ಪಿಲ್ಲ. ಆದ್ರೆ ಅವಹೇಳನ ಮಾಡೋವಂಥದ್ದು ಏನಿದೆಯಲ್ಲ, ಇದನ್ನ ಯಾರು ಸಹಿಸಕ್ಕಾಗಲ್ಲ. ಹಾಗಂತ ನಾವೇನು ಬೇರೆ ಧರ್ಮದವ್ರ ತರ ಹೋಗಿ ಕೊಚ್ಚಿಬಿಡೋದು ಅದು ಇದೇನು ಮಾಡಕ್ ಹೋಗಲ್ಲ. ವಿರೋಧ ಮಾತ್ರ ಮಾಡ್ತೀವಿ ಅಷ್ಟೇ. ಜಗದೀಶ್ ಅವರಿಗೆ ವಧೆ ಬಿದ್ದಿರೋದು ಕರೆಕ್ಟ್ ಅಂತ ಯಾರ್ಯಾರಿಗೆ ಅನ್ಸುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರಿಗೆ ತಪ್ಪು ಅನ್ಸುತ್ತೆ ಅವರು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.